ಸಮರ್ ನೋಡು ನೀರು ಎಷ್ಟು ಬಿಸಿ ಸಾಕ ಅಂತ. ಸಾಕು. ಬಿಸಿನೀರ ಮೊದಲು ಎಣ್ಣೆ ಹಚ್ಕೋಬೇಕು. ಎಣ್ಣೆನಾ? ನಾನು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಂಡ್ಬಿಡ್ತೀನಿ, ನೀವು ಹೊರಡಿ. ಹೊರಡಕ್ಕಲ್ಲ ಬಂದಿದ್ದು, ನೀನು ತಲೆಗೆ ಎಣ್ಣೆ ತಟ್ಟಕ್ಕೆ. ಸುಮ್ಮನೆ ಕುತ್ಕೊಳ್ಳೋ. ನಾನು ಎಣ್ಣೆ ಹಚ್ಚಿದ್ದಾಯ್ತು, ನೀನು ನೀರು ಹಾಕ್ಬಿಡಮ್ಮ. ಬಾಸು ನೀನು ಎಣ್ಣೆ ಹಾಕಲ್ವ? ಓಹೋ, ಆ ಆಸೆ ಬೇರೆ ಇದೆಯೋ ತಮಗೆ? ಇಲ್ಲದೆ ಇರುತ್ತೆ, ನೀನು ನನಗೆ ಸ್ನಾನ ಮಾಡಿಸಿದ್ರು ಓಕೆ. ನೀನೇ ನನ್ನ ಕಣ್ಗೆ ಚಿಕ್ಕ ಮಗು ಥರ ಕಾಣಿಸ್ತಿಲ್ಲ. ಆಯಿತು, ನೀನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ನಾನ ಮಾಡಿಸ್ಬಿಡು. ಅಯ್ಯೋ, ಲಾಕ್ ಆಗೋಗಿತ್ತು. ಈ ಕೆಲಸ ಅಭಿದೇ ಇರಬೇಕು. ಬಾಗು ತೆಗೀರಿ, ಇದು ಯಾರು ಮಾಡಿದ್ರು ಅಂತ ಗೊತ್ತು ನನಗೆ. ಅಭಿ, ಪಾಪ ಬಟ್ಟೆ ಕೊಟ್ಯಾ? ಇಲ್ಲಮ್ಮ, ಇನ್ನೂ ಸ್ನಾನ ಆಗಿಲ್ಲ ಅನ್ಸುತ್ತೆ, ಆಚೆನೆ ಬಂದಿಲ್ಲ. ಹೌದಾ? ಬಾಬು, ಇನ್ನೂ ಸ್ನಾನ ಆಗಿಲ್ವಾ? ಅಮ್ಮ, ಆ ಕಡೆಯಿಂದ ಬೋರ್ಡ್ ತೆಗೀರಿ. ಅಯ್ಯೋ, ಇಲ್ಲಿ ಲಾಕ್ ಆಗಿದೆಯಾ? ಅದು ನಾವು ಒಳಗಡೆ ಇದ್ದಾಗ ಆ ಕಡೆಯಿಂದ ಯಾರೋ ಡೋರ್ ಲಾಕ್ ಮಾಡಿದ್ರು. ಓಹೋ, ಅಂತ ಕಂಡ್ರು ಯಾರಿದಾರೆ ಈ ಮನೇಲಿ? ತುಂಬಾ ದಿನ ದೂರ ಇದ್ರಲ್ಲ, ಅದಕ್ಕೆ ಅವ್ರಿಗೆ ಪ್ರೈವಸಿ ಕೊಡೋಣ ಅಂತ ನಾನೇ ಲಾಕ್ ಮಾಡಿದೆ. ಪುಟ ಬಾ. ಇಷ್ಟೊತ್ತು ಬಾತ್ರೂಮಲ್ಲಿ ಅವ್ನು ಸ್ನಾನ ಮಾಡ್ತಿರ್ಲಿಲ್ವಾ? ಮತ್ತೇನು ಮಾಡ್ತಿದ್ದ? ಚರ್ರಾಟೆ, ಸುಮ್ಮನಿರೋ. ಪುಟ, ಅವ್ನು ಸ್ನಾನ ಮಾಡ್ಕೊಂಬರ್ಲಿ, ನಾವು ಧೂಪಕ್ಕೆ ರೆಡಿ ಮಾಡ್ಕೊಳ್ಳೋಣ. ಬಾ. ಬಾ ಪಾಪು, ಕೂತ್ಕೊಡೋ. ಅಮ್ಮ ಏನಿದಲ್ಲ, ಇವನ್ ತಲೆಗೊಂದು ಜುಟ್ಟು ಹಾಕಿ, ಹಣೆಗೊಂದು ಬೊಟ್ಟಿಟ್ಟು, ಕಣ್ಣಿಗೆ ಕಾಡ್ಗೆ ಹಾಕಿ ಒಂದು ದೃಷ್ಟಿ ಬೊಟ್ಟಿಟ್ಬಿಡಿ. ಹೇಗಿದ್ರು ಒಂದು ಮಗು ಥರನೇ ಆಡ್ತಾನೆ, ನೀವು ಹಾಗೆ ಮಾಡ್ತಿದ್ದೀರಾ ಅಲ್ವೇನೋ ಪಾಪು? ಯಾಕೆ ಅಮ್ಮ ನಂಗೆ ಇಷ್ಟೆಲ್ಲ ಮಾಡ್ತಿರೋದು ನಿನಗೆ ಸಹಿಸ್ಕೊಳಕ್ಕಾಗ್ತಿಲ್ವಾ? ಹಾಗೇನಿಲ್ಲ, ಅಮ್ಮ ನಿನ್ನೆಷ್ಟು ಪ್ರೀತಿ ಮಾಡ್ತಾರೋ ನನ್ನೂ ಅಷ್ಟೇ ಪ್ರೀತಿ ಮಾಡ್ತಾರೆ. ಅಮ್ಮಂಗೆ ನಾನೀಗ ಚಿಕ್ಕ ಮಗ, ತಾಯಂದ್ರಿಗೆ ಚಿಕ್ಕ ಮಕ್ಕಳು ಅಂದರೆ ತುಂಬಾ ಪ್ರೀತಿ ಅಲ್ವಾ ಅಮ್ಮ? ಕರೆಕ್ಟ್ ಕಣೋ, ಚಿಕ್ಕ ಮಕ್ಕಳು ಅಂದ್ರೆ ಮುದ್ದು ಜಾಸ್ತಿ. ಹೌದೌದು, ಮುದ್ದು ಜಾಸ್ತಿ ಆಗಿರೋದಕ್ಕೆ ತಲಾಟೆನ ಜಾಸ್ತಿ ಆಗಿರೋದು. ಏಯ್, ಯಾರೋ ತಲಹರಟೆ? ಬಾತ್ರೂಮಲ್ಲಿ ಕೂಡ ಹಾಕಿ ಕೀಟ್ಲೆ ಮಾಡೋರ್ನ ಇನ್ನೇನು ಅನ್ಬೇಕು? ಅದು ತಲಹರಟೆ ಅಲ್ಲ ಪಾಪು, ಕಾಪಿ ಚೇಷ್ಟೆ. ಅಮ್ಮ, ಆಯ್ತಾಯ್ತು ಅಮ್ಮ, ಇವರಿಬ್ರದ್ದು ಕೋಳಿ ಜಗಳ ಇದ್ದಿದ್ದೆ. ಸಮರ್, ನೀನು ರೆಡಿ ಆಗಲ್ವಾ? ಹೀಗೆ ಮನೆಗೆ ಬರ್ತೀಯಾ? ಇಲ್ಲ ಅಮ್ಮ, ಬಟ್ಟೆ ತಗೋ, ನಿನಗೆ ಅಂತ ಬಟ್ಟೆ ತೊಗೊಂಡು ಬಂದಿದ್ದೀನಿ. ಇಷ್ಟ ಆದರೂ ಹಾಕೋ, ಇಷ್ಟ ಆಗಲಿಲ್ಲ ಅಂದರೂ ಹಾಕೋ. ಯಾಕೆಂದರೆ ತಂದ್ರೆ ಅದು ನಾನು. ತಗೋ. ಏನ್ ಪಾಪು, ಅವನು ಈ ರೀತಿ ಮಾತಾಡಿದಕ್ಕೆ ಬೇಜಾರಾಗ್ಲಿಲ್ಲ ನಿನಗೆ? ಬರೀ ಬೇಜಾರ ಅಮ್ಮ, ಕೋಪ ಬರುತ್ತೆ, ರಕ್ತ ಕುದಿಯತ್ತೆ ಅಲ್ವಾ ಸಮರ್? ಅಭಿ ಮಾತಾಡಿದ್ರೆ ನಿನಗೆ ಹೀಗೆ ತಾನೇ ಆಗ್ತಾ ಇದ್ದಿತ್ತು. ನಾನು ಆಗ ಅವನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ ಅಂತ ಅನ್ಸುತ್ತೆ, ಅಥವಾ ಅವನು ಅದೇ ರೀತಿ ಆಡ್ತಿದ್ದ ಅಂತ ಅನ್ಸುತ್ತೆ. ಆದ್ರೀಗ ಅವನು ಆ ರೀತಿ ಇಲ್ಲ, ನಾನು ಆ ರೀತಿ ಇಲ್ಲ. ಓಹೋ, ಹಾಗಾದ್ರೆ ಇಬ್ರು ಬದಲಾಗಿದ್ದೀರೋ? ಈ ನಿಮ್ಮ ಬದಲಾವಣೆಗೆ
ಕಾರಣ ಏನು ಅಂತ ತಿಳ್ಕೊಬೋದಾ? ಅಮ್ಮನ ಪ್ರೀತಿ. ತಾಯಿ ಪ್ರೀತಿ ಎಂಥವ್ರನ್ನಾದ್ರೂ ಬದಲಾಯಿಸ್ಬಿಡುತ್ತೆ. ಸರಿ ಸರಿ, ಅದೆಲ್ಲ ಆಮೇಲೆ ಮಾತಾಡ್ಬೋದು. ಮೊದಲು ರೆಡಿ ಆಗ್ಬಾ, ಊಟ ಮಾಡುವಂತೆ. ನನ್ನ ಜೊತೆ ಈ ರೀತಿ ಜಗಳ ಆಡೋದಕ್ಕೆ ನಾನು ಆಚೆ ಬರಬೇಕಿತ್ತಲ್ವ? ಅದಕ್ಕೆ ಆಚೆ ಕರ್ಕೊಂಬಂದ್ಯಾ? ಆಯ್ತಾ, ಚೆನ್ನಾಗಿ ಊಟ ಮಾಡಬೇಕು. ಮನೆ ಊಟ ತಿಂದು ಎಷ್ಟು ದಿನ ಆಗಿತ್ತು. ಇವತ್ತು ಮನೆಯವರೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಖುಷಿಯಾಗಿ ಊಟ ಮಾಡ್ತಿದ್ದೀವಿ ಅಂದರೆ ಊಟದ ರುಚಿ ಡಬಲ್ ಆಗುತ್ತೆ. ಈ ದಿನಕ್ಕೋಸ್ಕರನೇ ಎಲ್ಲರೂ ಕಾಯ್ತಾ ಇದ್ವಿ. ಮನೆ ಮಕ್ಕಳೆಲ್ಲ ಹೀಗೆ ಒಟ್ಟು ಕೂತು ಊಟ ಮಾಡಿದ್ರೆ ಹೆತ್ತೋರ್ಗೆ ಹಾಲು ಕುಡಿದಷ್ಟು ಸಂತೋಷ ಆಗತ್ತೆ. ಆದರೆ ನನಗೆ ವಿಷ ಕುಡ್ದಷ್ಟು ಹೊಟ್ಟೆ ಉರಿತಿದೆ. ನಾನೇನು ಆಗಬಾರ್ದು ಅಂದ್ಕೊಂಡಿದ್ನೋ ಅದೆಲ್ಲ ಆಗ್ತಿದೆ. ಮನೆ ಮಕ್ಕಳೆಲ್ಲ ಒಂದಾಗ್ತಿದ್ದಾರೆ. ಇಲ್ಲ, ಯಾವುದೂ ನನ್ನ ಹಿಡಿತದಲ್ಲಿಲ್ಲ. ಇದನ್ನೆಲ್ಲ ನೋಡಿ ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಯಾಕೆ ಶಾರ್ವರಿ ಎದ್ಬಿಟ್ರಿ? ಕೂತ್ಕೊಂಡು ಊಟ ಮಾಡಿ. ಯಾಕೆ ಸಿಹಿ ಊಟ ನಿಮ್ಗೆ ಹಿಡಿಸ್ಲಿಲ್ವಾ? ಯಾಕೆ ಹಿಡಿಸಲ್ಲ? ಚಿಕ್ಕಮ್ಮನಿಗೆ ಸಿಹಿ ಊಟ ಅಂತ ತುಂಬ ಇಷ್ಟ. ಹಾಗಿದ್ರೆ ಕೂತು ಊಟ ಮಾಡಿ. ಮನೆಯವರೆಲ್ಲರೂ ಸಂತೋಷವಾಗಿರ್ಬೇಕಾದ್ರೆ ಈ ಸಂತೋಷನ ನೀವು ಕಣ್ ತುಂಬ್ಕೋಬೇಕಲ್ವಾ? ಪಾಪು ಜೈಲಿಂದ ಆಚೆ ಬಂದಿದ್ದಾನೆ. ಈ ಸಂತೋಷಕ್ಕಾದರೂ ನೀವು ಸ್ವೀಟ್ ತಿನ್ನಲೇಬೇಕು. ಅಷ್ಟೇ ಅಲ್ಲ, ನಿಜವಾಗ್ಲೂ ಆಕ್ಸಿಡೆಂಟ್ ಮಾಡಿದವ್ರಿಗೆ ಶಿಕ್ಷೆ ಆಗತ್ತೆ. ಇನ್ನು ಸ್ವಲ್ಪ ದಿನ ಅಷ್ಟೇ ಅವ್ರ ಕಂಬಿ ಹಿಂದೆ ಇರ್ತಾರೆ. ನೀವು ಅದಕ್ಕಾದರೂ 2 ಸ್ವೀಟ್ ತಿನ್ನಬೇಕು. ಏನು ಯೋಚನೆ ಮಾಡ್ತಿದ್ಯಾ ಶಾರ್ವರಿ? ಬಾ ಕೂತ್ಕೋ, ಊಟ ಮಾಡು. ಮತ್ತೆ ಇಂಥ ಒಳ್ಳೆ ಊಟ ಸಿಗುತ್ತೋ ಇಲ್ವೋ, ಸಿಕ್ತಾಗ ಮಾಡ್ಕೊಂಬಿಡ್ಬೇಕು. ಅದಕ್ಕೆ ಅಣ್ಣ ಆಗಲಿ ಮಕ್ಕಳಾಗಲಿ ತಪ್ಪು ಮಾಡಿರೋ ಪಾಪಿಗಳನ್ನು ಹುಡುಕಿ ಶಿಕ್ಷೆ ಕೊಡಿಸೋವರೆಗೂ ಬಿಡಲ್ಲ. ನಂಗೆ ಗೊತ್ತು, ನಮ್ಮ ಮಕ್ಕಳು ಸಾಮಾನ್ಯದವರಲ್ಲ. ಸಮರ್ಥ ಆಚೆ ಬರೋವರೆಗೂ ಉಪವಾಸ ಮಾಡಿದವರಲ್ವಾ ಇವರು. ಇವತ್ತು ಸಮರ್ಥ ಆಚೆ ಬಂದಿದ್ದಕ್ಕೆ ನಾನು ಉಪವಾಸ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರಬೇಕು. ಅದಕ್ಕೆ ನಾನಿವತ್ತು ಉಪವಾಸ ವ್ರತ ಮಾಡ್ತೀನಿ. ನನಗೇನು ಬೇಡ. ನೀನು ಅಂದ್ಕೊಂಡಿರೋದು ಯಾವುದೂ ನೆರವೇರಲ್ಲ ಶಾರ್ವರಿ. ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಈ ನಗು ಸಂತೋಷ ಯಾವಾಗಲೂ ಹೀಗೆ ಇರುತ್ತೆ. ನನ್ನ ಮನೆ ಈಗ ಖುಷಿಯಿಂದ ಆನಂದದಿಂದ ತುಂಬಿ ಹರಿತಾ ಇರೋ ನದಿ. ಈ ರೀತಿ ಹರಿತಾ ಇರೋ ನದಿಗೆ ನೀನು ಹಾಕೋ 1-2 ಹನಿ ವಿಷ ಏನೂ ಮಾಡೋಕ್ಕಾಗಲ್ಲ. ಹಾಗಂತ ನಾನು ನಿನ್ನನ್ನು ಸುಮ್ಮನೆನೂ ಬಿಡಲ್ಲ. ಅದಕ್ಕೆ ನೀವು ಅಂದ್ಕೊಳ್ಳೋದೆಲ್ಲ ಆಗುತ್ತೆ ಬಿಡಿ. ನಿಮಗೆ ದೇವ್ರ ಮೇಲೆ ಭಕ್ತಿ ಇದೆ, ನಂಬಿಕೆ ಇದೆ. ಈ ನಂಬಿಕೆ ಭಕ್ತಿ ಇರೋರು ಉಪವಾಸ ಮಾಡೋ ಅಗತ್ಯ ಇಲ್ಲ. ಭಕ್ತಿ ಇರೋರು ಬೇಡಿಕೆ ಆದಷ್ಟು ಬೇಗ ಭಗವಂತನಿಗೆ ಮುಟ್ಟುತ್ತೆ. ಅದಕ್ಕೆ ಸಾಕ್ಷಿನೇ ಈ ದಿನ. ಸದ್ಯ ಒಟ್ಟಿನಲ್ಲಿ ಇವನು ಆಚೆ ಬಂದನಲ್ಲ, ಇವನಿನ್ನೂ ಜೈಲಲ್ಲೇ ಇದ್ದಿದ್ರೆ ಅಭಿ ನನ್ನ ಕೈಗೆ ಸಿಗ್ತಿರ್ಲಿಲ್ಲ. ದೀಪಿಕಾ, ಏನು ಯೋಚನೆ ಮಾಡ್ತಾ ಇದ್ಯಾ? ಊಟ ಮಾಡು. ಏನೂ ಇಲ್ಲ, ಸಮರ್ಥ ಆಚೆ ಬಂದಿದ್ದು ಒಳ್ಳೆಯದೇ ಆಯಿತು. ಇನ್ನು ಮುಂದೆನಾದರೂ ನೀನು ನನ್ನ ಕೈಗೆ ಸಿಗ್ತೀಯಲ್ವಾ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಇವ್ರು ಬಂದಿರೋದು ಬೇಲ್ ಮೇಲೆ ತಾನೇ. ಬೇಲ್ ಮೇಲಾದ್ರೇನು, ನಿಜವಾದ ಅಪರಾಧಿಗಳು ಆದಷ್ಟು ಬೇಗ ಸಿಗ್ತಾರೆ. ಈ ಕೇಸ್ ಬೇಗ ಮುಗಿಯುತ್ತೆ. ಸಮರ್ಥ ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ. ಆಗ ತಪ್ಪು ಮಾಡಿರೋ ಪಾಪಿಗಳಿಗೆ ತಕ್ಕಷ್ಟು ಶಿಕ್ಷೆ ಆಗುತ್ತೆ. ಅಂತೂ ನಮ್ಮ ಮನೆಗೆ ಈಗ ಒಳ್ಳೆ ಕಾಲ ಬಂದಿದೆ.
ಈ ಸಂಭ್ರಮ, ಈ ಸಂತೋಷ ಯಾವಾಗಲೂ ಹೀಗೆ ಇರಲಿ. ಮಕ್ಕಳೆಲ್ಲರೂ ನಗ್ನಗ್ತಾ ಹೀಗೆ ಒಂದಾಗಿದ್ದರೆ ಮನೆ ನಂದಗೋಕುಲ ಆಗುತ್ತೆ. ಈಗಲೂ ಈ ಮನೆ ನಂದಗೋಕುಲನೇ ಮಾವ. ಎಲ್ಲರೂ ಏನಂತೀರಾ? ನಿನ್ನ ಕಂಬಿ ಹಿಂದೆ ನೋಡೋದಕ್ಕೆ ತುಂಬ ಹಿಂಸೆ ಆಯಿತು ಪಾಪು. ಮಗನ ವಿರುದ್ಧನೇ ಸಾಕ್ಷಿ ಹೇಳೋ ಸಂಕಟ ಯಾವ ತಾಯಿಗೂ ಬೇಡ. ನನ್ನಿಂದ ನೀನು ಧರ್ಮ ಸಂಕಟ ಅನುಭವಿಸಂಗಾಯ್ತು. ನನಗೆ ಕ್ಷಮಿಸ್ಬಿಡು ಅಮ್ಮ. ನನ್ನಿಂದ ನೀನು ತುಂಬ ನೋವು ಪಟ್ಬಿಟ್ಟೆ. ಇಲ್ಲ ಪಾಪು, ನೀ ಮಾಡಿದ ತ್ಯಾಗದ ಮುಂದೆ ನನ್ನ ನೋವು ಏನೂ ಇಲ್ಲ. ಆದರೂ ನೀನು ಮಾಡಿದ್ದು ತಪ್ಪು ಸಮರ್ಥ. ಮಾಧವರೇ, ಏನು ಹೇಳ್ತಾ ಇದ್ದೀರಾ? ಹೌದು ತುಳಸಿಯವರೇ, ಕಾನೂನಿಗೆ ನಾವೆಲ್ಲರೂ ಗೌರವ ಕೊಡಲೇಬೇಕು. ನಿಧಿ ತಪ್ಪು ಮಾಡಿದ್ರೆ ಅವಳಿಗೆ ಶಿಕ್ಷೆ ಆಗಬೇಕು. ಆದರೆ ನಿಧಿ ತಪ್ಪನ್ನು ತನ್ನ ಮೇಲೆ ಹಾಕ್ಕೊಂಡು ಸಮರ್ಥ ಶಿಕ್ಷೆ ಅನುಭವಿಸೋದು ನ್ಯಾಯ ಅಲ್ಲ. ನಾನು ಮಾಡಿದ್ದು ಕಾನೂನು ಪ್ರಕಾರ ತಪ್ಪೇ ಇರ್ಬೋದು, ಆದರೆ ಒಬ್ಬ ಅಣ್ಣನಾಗಿ ನನ್ನ ಮನಸ್ಸಾಕ್ಷಿಗೆ ನಾನು ಮಾಡಿದ್ದು ಸರಿ ಅಂತ ಅನಿಸಿದೆ. ಕೇಳಿದ್ರ ಮಾಧವರೇ? ನಿಧಿ ನಮ್ಮನೆ ಮಗಳು. ಅವಳಿಗೆ ಯಾವ ಕಷ್ಟಗಳು ಬರಬಾರ್ದು ಅಂತ ಅವಳು ಕಾವಲಾಗಿ ಇದುವರೆಗೂ 2 ಅಣ್ಣಂದ್ರಿದ್ರು. ಈಗ 3 ಜನ. ಮನೆ ಮಗಳನ್ನ ಉಳಿಸ್ಕೊಳ್ಳೋದಕ್ಕೆ ಪಾಪು ತಗೊಂಡಿದ್ದ ನಿರ್ಧಾರ ತಪ್ಪು ಅಂತ ನನಗೂ ಅನ್ನಿಸ್ತಾ ಇಲ್ಲ. ತುಳಸಿಯವರೇ, ಸಮರ್ಥ ಕೂಡ ಈ ಮನೆ ಮಗನೇ. ನಿಧಿ ತಪ್ಪು ಮಾಡಿದಾಳೆ ಅಂತ ಗೊತ್ತಾದಾಗ ನಮಗೆಷ್ಟು ಬೇಜಾರಾಯಿತು. ಸಮರ್ಥನ ಕಂಬಿಯಿಂದ ನೋಡಿ ಅಷ್ಟೇ ಬೇಜಾರಾಯಿತು ನನಗೆ. ತಂಗಿಯನ್ನು ಉಳಿಸ್ಕೊಳ್ಳೋದು ಅಣ್ಣಂದ್ರ ಕರ್ತವ್ಯ ಅಂತ ಹೇಗೆ ಇವನು ಹೇಳ್ತಾ ಇದ್ದಾನೋ, ಹಾಗೆ ಮಕ್ಕಳನ್ನು ಕಾಪಾಡ್ಕೊಳ್ಳೋದು ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ ಕೂಡ ಅಲ್ವಾ? ನನಗೆ ನನ್ನ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಅದು ನಿಧಿನೇ ಆಗಿರ್ಬೋದು, ಅವಿ, ಸಮರ್, ಸಂಧ್ಯಾ, ನನಗೆಲ್ಲರೂ ಒಂದೇ. ಈ ಮಕ್ಕಳೆಲ್ಲ ನಮ್ಮ ಎದೆಗೂಡಲ್ಲಿರುವ ಪುಟ್ಟ ಹಕ್ಕಿಗಳು. ಇವರಲ್ಲಿ ಯಾರಿಗೇ ನೋವಾದರೂ ಆ ನೋವು ನೇರವಾಗಿ ಇಲ್ಲಿಗೆ ನಾಟುತ್ತೆ. ಅಣ್ಣ ಅಣ್ಣ ಅಣ್ಣ, 1 ನಿಮಿಷ ಅಲ್ಲೇ ಇರು, ಒಳಗೆ ಬರಬೇಡ. ಮಾವ, ಇದನ್ನು ತಗೊಂಡೋಗಿ ಚೆಲ್ಲಿ. ಅಣ್ಣ 1 ನಿಮಿಷ ಇಲ್ಲೇ ಇರು. ಅಯ್ಯ, ಏನು ಮಾಡಕ್ಕೆ ಹೊರಟಿದ್ದಾಳೆ ಇವಳು? ಏನು ಜೈಲಿಗೆ ಹೋಗಿ ಬಂದವ್ರಿಗೆ ದೃಷ್ಟಿ ತೆಗೀತಿರೋದನ್ನ ನಾನು ಈ ಮನೆಯಲ್ಲೇ ನೋಡಿದ್ದೆ. ಯಾಕೆ ತೆಗಿಬಾರ್ದು? ಈಗಿನ ಕಾಲದಲ್ಲಿ ಜೈಲಿಗೆ ಹೋಗಿ ಬಂದವರೆಲ್ಲ ಎಷ್ಟೊಂದು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಿದ್ದಾರೆ ಗೊತ್ತಾ? ಅಯ್ಯೋ, ಆ ಲಿಸ್ಟಿಗೆ ನಮ್ಮ ದಂಡಪಿಂಡ ಸೇರಿಸ್ಬೇಡಮ್ಮ. ಈಗಿನ ಕಾಲದಲ್ಲಿ ಜೈಲಿಗೆ ಹೋಗಿ ಬರೋವ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಆದರೆ ನಮ್ಮ ಕಾಲದಲ್ಲಿ, ಅಂದರೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ
ಯಾರಾದರೂ ಜೈಲಿಗೆ ಹೋಗಿ ಬಂದರು ಅಂತಂದರೆ ಅವರು ದೇಶ ಪ್ರೇಮಿಗಳು, ದೇಶಕ್ಕೋಸ್ಕರ ತ್ಯಾಗ ಮಾಡಿರೋರು ಅಂತ ಹೇಳ್ತಾ ಇದ್ರು. ಈಗಿನವ್ರ ಬಗ್ಗೆ ನನಗೆ ಗೊತ್ತಿಲ್ಲಮ್ಮ. ಆದರೆ ನನ್ನ ಮೊಮ್ಮಗ ತನ್ನ ತಂಗಿಗೋಸ್ಕರ ತನ್ನ ಸಂತೋಷನೇ ತ್ಯಾಗ ಮಾಡಿ ಜೈಲಿಗೆ ಹೋಗಿರೋನು. ಈ ಗುಣನೇ ಅವನನ್ನು ಇಷ್ಟು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿರೋದು. ತಾತ, ನಾನೇನಂತ ದೊಡ್ಡ ವ್ಯಕ್ತಿ ಅಲ್ಲ. ನಾನು ಯಾವತ್ತಿದ್ರೂ ನಿಮ್ಮ ಮುಂದೆ ಚಿಕ್ಕವನು. ಹಾಗೆ ಹೇಳ್ಕೊಳ್ಳೋದು ನಿನ್ನ ದೊಡ್ಡ ಗುಣ. ಬಾ ಬಾ ಬಾ. ಬರೋ ಬಾ 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 ಬಾ. ಗುಂಡು ದಂಡ್ಪಿಂಡ. ಅಣ್ಣ ಹೇಗಿದ್ಯಾ ಅಣ್ಣ? ವಿಧಿ ಹೇಗೆಲ್ಲ ಆಟಾಡ್ಸ್ಬಿಡ್ತು ನೋಡು. ಅಮ್ಮನೇ ನಿನ್ನ ವಿರುದ್ಧ ಸಾಕ್ಷಿ ಹೇಳೋ ಥರ ಆಗೋಗಿತ್ತು. ಆಗಂತೂ ನಮಗೆಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಾ. ನೀನು ವಾಪಸ್ ಬರ್ತೀಯೋ ಇಲ್ವೋ ಅನ್ನೋ ಆತಂಕ ಒಂದು ಕಡೆ, ಸಿರಿ ದುಃಖ ಇನ್ನೊಂದು ಕಡೆ. ಅದನ್ನೆಲ್ಲ ಈಗ ನೆನೆಸ್ಕೊಂಡ್ರು ಕಣ್ಣಲ್ಲಿ ನೀರು ಬರುತ್ತೆ. ಇವಳಷ್ಟು ದುಃಖ ಪಡುವಾಗ ನಾನು ಅವ್ಳ ಜೊತೆ ಇರಲಿಲ್ವಲ್ಲ, ಅದ್ರ ಬಗ್ಗೆ ನನಗೆ ತುಂಬ ಬೇಜಾರಿದೆ. ಹೌದು ಸಮರ್ಥ, ನಿನ್ನ ಹೆಂಡತಿ ಕಷ್ಟದಲ್ಲಿರೋವಾಗ ನಿನಗೆ ಅವಳ ಜೊತೆಯಲ್ಲಿ ಇರೋದಕ್ಕಾಗದೆ ನಿನ್ನನ್ನು ನೀನೇ ತ್ಯಾಗ ಮಾಡ್ಕೊಂಡಿದ್ಯಲ್ಲ. ನಿನ್ನ ಆ ಗುಣದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಕಣೋ. ಹಾಗೆ ನೋಡಿದ್ರೆ ತ್ಯಾಗ ನಿಂದೊಬ್ಬಂದೇ ಅಲ್ಲ ಕಣೋ. ನಿನಗೋಸ್ಕರ, ನೀನು ತಗೊಂಡ ನಿರ್ಧಾರಕ್ಕೋಸ್ಕರ ಆಗಿರೋ ನೋವನ್ನು ತನ್ನೊಳಗೆ ಇಟ್ಕೊಂಡು ಕೊರಗುತ್ತಾ ಇದ್ಲಲ್ಲ ಆ ನಿನ್ನ ಹೆಂಡತಿ, ಅವಳದು ಅಷ್ಟೇ ದೊಡ್ಡ ತ್ಯಾಗ ಕಣೋ. ನನ್ನನ್ನು ಕ್ಷಮಿಸ್ಬಿಡಿ ಗುರುಗಳೇ. ಕೊನೆಯದಾಗಿ ನಿಮ್ಮನ್ನು ನೋಡೋ ಭಾಗ್ಯ ನನಗೆ ಸಿಗಲಿಲ್ಲ. ಗೊತ್ತಿಲ್ಲದೆ ನಿಮ್ಮ ಮಗಳು ಕಣ್ಣಲ್ಲಿ ನೀರು ತರಿಸಿದ್ದೀನಿ. ಆ ತಪ್ಪಿಗೆ ನನ್ನನ್ನು ಕ್ಷಮಿಸ್ಬಿಡಿ. ಇನ್ನು ಮುಂದೆ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಹಾಗಂತ ನಾನು ಮಾಡ್ಕೊತಿದ್ದೇನೆ. ಯಾಕೆ ಹಸು ತಡೆಯೋಕ್ಕಾಗ್ತಿಲ್ವ ಶಾರ್ವರಿ? ಅಷ್ಟಕ್ಕೂ ನಾನು ಯಾಕೆ ಹಸ್ಕೊಂಡಿರ್ಬೇಕು? ನಿನ್ನ ಮಗನಿಗೋಸ್ಕರ ನಾನು ಯಾಕೆ ಉಪವಾಸ ಮಾಡಬೇಕು? ನೀನು ಉಪವಾಸ ಮಾಡಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಬೆಳಗಿಂದ ಏನೇನು ತರಿಸ್ಕೊಂಡು ತಿಂದಿದ್ಯಾ ಅನ್ನೋದು ಗೊತ್ತು. ಅವಿ ಪಾಪುಗೋಸ್ಕರ ಉಪವಾಸ ಮಾಡಿದ್ರಲ್ಲಿ ನಿಷ್ಠೆ ಇತ್ತು. ಅಣ್ಣಂಗೆ ಶಿಕ್ಷೆ ಆಗಬಾರ್ದು ಅಂತ ಅಭಿ, ತಮ್ಮ ಆಚೆ ಬರಬೇಕು ಅಂತ ಅವಿ. ಅದಕ್ಕೆ ಅವ್ರು ದೇವ್ರನ್ನ ಬೇಡ್ಕೊಂಡಿದ್ರಲ್ಲಿ ಅರ್ಥ ಇತ್ತು. ಅದಕ್ಕೆ ಪ್ರತಿಫಲನೂ ಸಿಕ್ತು. ನಿಷ್ಕಲ್ಮಶ ಮನಸ್ಸಿರೋರಿಗೆ ದೇವರು ಒಳ್ಳೆ ದಾರಿನೇ ತೋರಿಸ್ತಾನೆ. ಆದರೆ ಕಲ್ಮಶ ತುಂಬಿಕೊಂಡಿರೋ ನಿನ್ನಂಥವ್ರಿಗೆ ದೇವರು ಬೇರೆ ದಾರಿನೇ ತೋರಿಸ್ತಾನೆ. ಇನ್ನು ಸ್ವಲ್ಪ ದಿನದಲ್ಲೇ ನಿಜವಾಗ್ಲೂ ಆಕ್ಸಿಡೆಂಟ್ ಮಾಡಿದವ್ರಿಗೆ ಶಿಕ್ಷೆ ಆಗತ್ತಲ್ವಾ? ಆಗ್ಲಾದರೂ ನಿನಗೆ ಭಯ ಭಕ್ತಿ ಬರುತ್ತೇನೋ ನೋಡೋಣ. ಈ ಮಾತನ್ನ ಆಕ್ಸಿಡೆಂಟ್ ಮಾಡಿರೋರಿಗೆ ಹೇಳು, ನನಗೆ ಯಾಕೆ ಹೇಳ್ತಿದ್ಯಾ? ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಟು ನೋಡಿದ್ನಂತೆ. ಯಾಕೆ ಶಾರ್ವರಿ, ಆಕ್ಸಿಡೆಂಟ್ ಮಾಡಿದ್ ನೀನೇನಾ? ನಾನು ಯಾಕೆ ಆಕ್ಸಿಡೆಂಟ್ ಮಾಡಲಿ? ಆ ಕಾರ್ ಕಳ್ತನ ಆಯಿತು ಅಂತ ಹೇಳಿದ್ನಲ್ಲ. ಸುಮ್ಮನೆ ಈ ರೀತಿ ನನ್ನ ಹತ್ರ ಬಂದು ಮಾತಾಡೋ ಬದಲು ಆಕ್ಸಿಡೆಂಟ್ ಮಾಡಿದ್ದು ಯಾರು ಅನ್ನೋದನ್ನಾದರೂ ಹುಡುಕು. ಸಿಗ್ತಾರಂತ ನಾನು ನೋಡ್ತೀನಿ. ಹೋಗಲಿ ಬಿಡು.
ನನ್ನ ಮಗ ಆಚೆ ಬಂದಿದ್ದು ಆಯಿತು, ಮಕ್ಕಳೆಲ್ಲ ಸೇರಿ ಹಬ್ಬದ ಊಟ ಮಾಡಿದ್ದು ಆಯಿತು. ಮನೆಯವ್ರ ಸಂತೋಷನ ಸಹಿಸ್ಕೊಳಕ್ಕಾಗದೆ ಉಪವಾಸ ಮಾಡ್ತೀನಿ ಅಂತ ಹೇಳಿ ನೀನು ಇಲ್ಲಿಗೆ ಬಂದು ಕದ್ದು ಮುಚ್ಚಿ ತಿನ್ನೋ ಹಾಗೂ ಆಯಿತು. ಇದನ್ನೆಲ್ಲ ಗಮನಿಸಿದ್ರೆ ನಿನ್ನ ಅಂತ್ಯ ಹತ್ತಿರ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡು. ಇವಳನ್ನ ಕೆಣಕ್ಬೇಕು ಅಂತಾನೆ ಹೇಳಿದ್ರು. ಇವಳ ಮಾತಲ್ಲಿ ಸತ್ಯ ಇದೆ. ಈ ಮನೇಲಿ ನಾನು ಅನ್ಕೊಂಡಿದ್ದು ಯಾವುದೂ ನಡೀತಾ ಇಲ್ಲ, ಎಲ್ಲ ನನ್ನ ವಿರುದ್ಧವಾಗೇ ನಡೀತಾ ಇದೆ. ಇಷ್ಟು ವರ್ಷದಿಂದ ತಂದೆ ಮಕ್ಕಳು ಶತ್ರುಗಳ ಥರ ದೂರ ಇರೋ ಥರ ಮಾಡಿದ್ದೆ. ಆದರೆ ಇವಳು ಬಂದು ಅವರನ್ನೆಲ್ಲ ಒಂದು ಮಾಡಿದ್ಲು. ಸಾಲದು ಅಂತ ಅವಳ ಮಕ್ಕಳನ್ನ ಈ ಮನೆಯವರೆಲ್ಲರೂ ಈ ಮನೆ ಮಕ್ಕಳು ಅನ್ನೋ ಥರ ಒಪ್ಕೊಳ್ಳೋ ಹಾಗೆ ಮಾಡಿದ್ಲು. ಈ ಮನೇಲಿ ನಗು ಸಂತೋಷ ತುಂಬಿ ತುಳುಕ್ತಾ ಇದೆ. ಇಲ್ಲ, ಈ ನಗು ಹೆಚ್ಚು ದಿನ ಇರಬಾರ್ದು. ಇವತ್ತು ನಗ್ನಗ್ತಾ ಇರೋ ಇವರೆಲ್ಲ ನಾಳೆ ದಿನ ನರಳಾಡೋದನ್ನ ನಾನು ನೋಡಬೇಕು. ಈ ಮನೆ ನಂದು ಗೋಕುಲ ಆಗಬಾರ್ದು, ಸ್ಮಶಾನ ಆಗಬೇಕು.